ನಗರದ ಚಂದ್ರಬಂಡ ರಸ್ತೆಯ ಎಲ್ಬಿಎಸ್ ನಗರದ ಸಂತೋಷ ಬಡಾವಣೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಾಗಿ ಮೀಸಲಿರಿಸಿದ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಟಿನ್ ಶೆಡ್ ಮಾಹಿತಿ ಇದ್ದು ಈಗಾಗಲೇ ಪ್ರತಿಕ್ರಿಯಿಸಿದ್ದು ಪೊಲೀಸ್ ಬಂದೋಬಸ್ತ್ ಮೂಲಕ ತೆರವುಗೊಳಿಸಲು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಭರವಸೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸರ್ಕಾರಿ ಕನ್ನಡ ಶಾಲಾ ಉಳಿಸಿ ಹೋರಾಟ ಸಮಿತಿಯ ನಿಯೋಗ ಭೇಟಿ ಮಾಡಿದರು. ನಗರದ ಚಂದ್ರಬಂಡ ರಸ್ತೆಯ ಎಲ್ಬಿಎಸ್ ನಗರದ ಸಂತೋಷ್ ಬಡಾವಣೆಯ ಸರ್ವೆ ನಂಬರ್ 384/1ರಲ್ಲಿ ವಸತಿ ಬಡಾವಣೆಗೆ ನಾಗರಿಕ ಸೌಲಭ್ಯದ ಕೊಠಡಿಯಡಿ ಎಲ್ಬಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಗೆ ಶಾಲಾ ಕಟ್ಟಡಕ್ಕಾಗಿ ಮೀಸಲಿಟ್ಟು 1017 ಚದುರ ಮೀಟರ್ಗಿಂತ ಅಧಿಕ ಖಾಲಿ ನಿವೇಶನವನ್ನು ಬಡಾವಣೆಯ ಕೆಲವು ಪಟ್ಟಭದ್ರ ವ್ಯಕ್ತಿಗಳು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟುವ ಸಂದರ್ಭದಲ್ಲಿ ನಿರ್ಮಿಸಿರುವ ಅಕ್ರಮವಾಗಿ ಟಿನ್ ಶೆಡ್ ನಿರ್ಮಾಣ ಮಾಡಿ ಅದಕ್ಕೆ ದೇವಸ್ಥಾನ ಮತ್ತು ದೇವರ ಸ್ವರೂಪವನ್ನು ನೀಡಿ ದೇವರ ಹೆಸರಿನಲ್ಲಿ ಸರ್ಕಾರಿ ಜಾಗವನ್ನು ಕಬಳಿಸುವ ಹುನ್ನಾರ ಮಾಡಿದ್ದಾರೆ ಎಂದು ಸರ್ಕಾರಿ ಕನ್ನಡ ಶಾಲಾ ಉಳಿಸಿ ಹೋರಾಟ ಸಮಿತಿಯ ಮುಖಂಡರು ಜಿಲ್ಲಾಧಿಕಾರಿ ಗಮನಕ್ಕೆ ತಂದರು. ಕಳೆದ 1.5 ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆಯ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಮತ್ತು ಸಚಿವರ ಗಮನಕ್ಕೆ ತರಲಾಗಿದೆ. ಸಚಿವರು ಅಧಿಕಾರಿಗಳು ಶೆಡ್ ಅನ್ನು ತೆರವುಗೊಳಿಸಿ ಶಾಲಾ ಕಟ್ಟಡ ಕಾಮಗಾರಿಯನ್ನು ಆರಂಭಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಆದರೂ ಇದುವರೆಗೂ ಶಾಲಾ ನಿರ್ಮಾಣ ಕಾರ್ಯ ಮಾಡುತ್ತಿಲ್ಲ ಎಂದರು. ಈಗಾಗಲೇ ಸಾಕಷ್ಟು ಗಡುವು ನೀಡಿದ್ದು ತೆರವುಗೊಳಿಸಿಲ್ಲ. ತೆರವುಗೊಳಿಸದಿದ್ದರೆ ಪೋಷಕರು ಹಾಗೂ ಸಂಘಟನೆಗಳ ನೇತೃತ್ವದಲ್ಲಿ ತೆರವು ಮಾಡುವುದಾಗಿ ತಿಳಿಸಿದರು. ಜಿಲ್ಲಾಧಿಕಾರಿಗಳು ಪ್ರತಿಕ್ರಿಯಿಸಿ ಜಿಲ್ಲಾಡಳಿತವೇ ತೆರವುಗೊಳಿಸಲು ಮುಂದಾಗಿದ್ದು 15 ರಿಂದ 20 ದಿನದಲ್ಲಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತೆರವುಗೊಳಿಸುವುದಾಗಿ ಭರವಸೆ ನೀಡಿದರು. ಏನು ಇದೊಂದು ಕರ್ಮಕಾಂಡ ನಡೆದಿದೆಯಲ್ಲ, 1 ವರ್ಷ ಮೇಲಾಯಿತು. ಇವತ್ತು ಮತ್ತೆ ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಆಯಿತು. ಅವರು ನಮಗೆ 100ಕ್ಕೆ 100ರಷ್ಟು ಭರವಸೆ ಕೊಟ್ಟಿದ್ದಾರೆ. ಸ್ವಲ್ಪ ಇದು ಒಂದು CM ಪ್ರೋಗ್ರಾಮ್ ಮುಗಿದ ನಂತರ ನಾನು ಅದಕ್ಕೊಂದು ಎಲ್ಲ ನೀವು ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತಕ್ಕಂಥ ನಿಟ್ಟಲ್ಲಿ ಮಾತಾಡಿದ್ದಾರೆ. ನಾವು ಹೇಳ್ಬಿಟ್ಟಿದ್ದೀವಿ, ಸರ್ ನಾವು ಅದನ್ನು ತಮಗೆ ಅಲ್ಲಿಂದ ನೆಲಸಮ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಮಾಡ್ತೀವಿ, ನಾವು ಅದನ್ನು ತೆರವು ಮಾಡ್ತೀವಿ ಅಂತ. ಬೇಡ ನೀವೆಲ್ಲ ಕಾನೂನು ಕೈಯಲ್ಲಿ ತಗೊಳ್ಳೋದು ಬೇಡ, ನಾವು ಖಂಡಿತ ಮಾಡ್ತೇವೆ, ಡೆಫಿನೆಟ್ ಆಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಬಟ್ ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ, ಇವತ್ತು ಏನಾದರೂ ಇದ್ರೆ ಒಂದು ಚಾಲೆಂಜ್ ಆಗಿದೆ ಕನ್ನಡ ಪರ ಸಂಘಟನೆಗಳ ಮೇಲೂ ಈ ಭ್ರಷ್ಟ ರಾಜಕಾರಣಿಗಳ ಮೇಲೂ ಅಂತಕ್ಕಂಥ. ಈ ಕುತಂತ್ರವರಿಗೆ ಬುದ್ಧಿ ಕಲಿಸಲಿಲ್ಲ ಅಂದರೆ ನಾವು ಜೀವ ಪಣಕ್ಕಿಡಕ್ಕೆ ತಯಾರಾಗಿದ್ದೀವಿ. ಇವತ್ತಿಗೆ ಅವ್ರಿಗೆ ಶರ್ಟ್ ಕಾಲರ್ ಹಿಡ್ಕೊಂಡು ಎಳ್ಕೊಂಬಂದ್ಬಿಟ್ಟು ಅವರಿಂದನೇ ಓಡಿಸ್ತೀವಿ, ನಾವು ಯಾವುದಕ್ಕೂ ಎದುರೋದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟ ಸಂದೇಶ ಇವತ್ತು ಎಲ್ಲರೂ ಒಗ್ಗೂಡಿ ಇವತ್ತು ಈ ವಿಷಯವನ್ನು ಇವತ್ತು ಯಾರ್ಯಾರು ಈ ಒಂದು ಶಾಲೆಗೆ ಏನಾದ್ರು ಬೆಂಬಲಕ್ಕೆ ನಿಂತಿದ್ದಾರಲ್ಲ ಅವರು ಸುಮ್ಮನೆ ಆಗಿದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಅದು ಕತೆ ದೂರ ಆಗುತ್ತೆ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರಾದ ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್, ಶಿವಕುಮಾರ್ ಯಾದವ್, ಜಾನ್ ವೆಸ್ಲಿ, ವೀರೇಶ್ ಹೀರಾ, ಶಿವಕುಮಾರ್ ಮ್ಯಾಗಳಮನಿ, ಎಸ್ ನರಸಿಂಹಲು, ಕೆ ರಂಗನಾಥ, ಇಮ್ರಾದ್ ಬಡೇಸಾಬ್, ಎನ್ಆರ್ ರಮೇಶ್, ಸಾದಿಕ್ ಪಾಷಾ, ಕೊಂಡಪ್ಪ, ಫಕ್ರುದ್ದೀನ್ ಅಲಿ, ಅಹಮದ್, ಜಿ ನರಸಿಂಹ, ಖಲೀಲ್ ಪಾಷಾ ಸೇರಿದಂತೆ ಅನೇಕರಿದ್ದರು.